ಕಲಬುರಗಿ ಶಾಸಕರು ಆಡಿಯೋ ವೈರಲ್ ಆಗಿರುವಂಥದ್ದು ಸರ್. ರಾಜೀವ್ ಗಾಂಧಿ ವಸತಿ ಯೋಜನೆದಾಗ ಸಾವಿರಾರು ಕೋಟಿ ಹಗರಣ ಆಗೈತಿ. ಆ ಹಗರಣ ನಾನು ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದು ಸರ್ಕಾರ ಬಿದ್ದು ಹೋಗ್ತೈತೆ ಅಂತ ಹೇಳಿ ಮಾತಾಡ್ತಾ ಸರ್. ವಸತಿ ಯೋಜನೆದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗೋದು ಅಂತೇಳಿ ಸ್ವತಃ ಶಾಸಕರೇ ಆರೋಪ ಮಾಡೋದು. ಇದ್ರ ತನಿಖೆ ಮಾಡ್ಬೋದು. ಅದ್ರಾಗ ನಾವು ಹೇಳಿದ್ದು ರೆಕಾರ್ಡ್ನಾಗ ಮಾತಾಡಲಿ ಆ ರೆಕಾರ್ಡ್ ಮಾತಾಡಲಿ ಈಗೇನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕಾಗುತ್ತೆ ಮಾಡೋದು. ಅಂದರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ರೀತಿ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗೋದಿಲ್ಲ. ಪೂರ್ತಿ ತನಿಖೆ ಆಗ್ಬೇಕು. ಫಸ್ಟ್ ತನಿಖೆ ಮಾಡಲಿ, ಅವ್ರು ಇಲಾಖೆಯವ್ರು ತನಿಖೆ ಮಾಡೇ ಮಾಡ್ತಾರೆ. ಅವರು ಮಾಡಿದ್ಮೇಲೆ ಸತ್ಯಾಂಶ ಅವ್ರಿಗೆ ಬರ್ತದಲ್ಲ. ತನಿಖೆಗೆ ಒತ್ತಾಯ ಮಾಡ್ತೀವಿ ಸರ್. ಒತ್ತಾಯ ಏನು ಮಾಡೋದಿಲ್ಲ, ಅವ್ರ ಡ್ಯೂಟಿ ಅದು. ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ಮಾಡಬೇಕಾಗುತ್ತೆ. ಈಗಿನ ಪತ್ರಿಕೆಯಲ್ಲಿ ಬರ್ತಾವ, ನ್ಯೂಸ್ ಚಾನಲ್ಲೇ ಬರ್ತಾವ, ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ದವ್ರು ಅದು ಎನ್ಕ್ವೈರಿ ಹಾಕಿ ಹಾಕ್ತಾರೆ. ಸರ್ ಇನ್ನೊಂದು ಸರ್ ರಾಜ್ಯಾಧ್ಯಕ್ಷ ಸ್ಥಾನ ಎಲ್ಲಿ ಬಂದು ಸರ್ ನೀವು ಹೇಳಬೇಕು. ನಾವೆಲ್ಲಿ ಯಾರಿಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನೋದು ಆಯ್ಕೆ ಮಾಡಿಬಿಟ್ಟು ತಾವು ಕೂಡ ಪ್ರಬಲ ಆಕಾಂಕ್ಷಿ ಸರ್. ಆಕಾಂಕ್ಷಿ ಇದ್ದೇ ಮಾಡೋದು ಬಿಡೋದು ಆಯ್ಕೆ ಮಾಡಿ ಬಿಟ್ಟಿದ್ದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಅದು ನೋಡೋರು ವೇಟ್ ಮಾಡೋದು. ನೀವೇನಾದರೂ ಒತ್ತಡ ಹಾಕಿದ್ದೀರಾ ಸರ್ ಚೇಂಜಸ್ ಆಗಬೇಕು ಅಂತ? ಯಾವುದೇ ರೀತಿ ಒತ್ತಡ ಹಾಕಿಲ್ಲ ಸರ್. ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರುವಂಥದ್ದು ಸರ್. ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾವೆ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತು ಸರ್ ತಾವು ದಿಲ್ಲಿ ಮಾಡಿದ್ರೆ ಗೊತ್ತಿಲ್ಲ. ನಮಗೆ ನಮ್ಮಂತಲ್ಲಿ ಯಾವ ಚರ್ಚೆ ಆಗಿಲ್ಲ. ಬೆಳಗಾವಿ ಜಿಲ್ಲಾ ವಿಭಜನೆ ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅಂತ ಹೇಳಿ ಮನೆ ಬೆಳಗಾವಿಯಲ್ಲಿ ಹೇಳಿದ್ರು ಸರ್. ಇಲ್ಲ ಆಗ್ಬೋದು ಅಂತ ಹೇಳಿದ್ವಿ. ತಕ್ಷಣ ಇಲ್ಲ, ಆಗುತ್ತೆ ಖಂಡಿತ. ಆದ್ರೆ ವಿಳಂಬ ಆಗ್ತೈತೆ. ಯಾಕಂದ್ರೆ ಇದೇ ಸರ್ಕಾರದಲ್ಲಿ ಆಗುತ್ತೆ ಸರ್. ಮಾಡೋ ಆಸೆ ಇದೆ. ಇದೇ ಸರ್ಕಾರದಲ್ಲಿ ಆಗ್ಬೇಕಂತ ನಮ್ದು ಆಸೆ ಇದೆ. ಪ್ರಯತ್ನ ಸರ್ ಈಗ ಟ್ರಾನ್ಸ್ಫರ್ ಬಗ್ಗೆ ಭಾಳಷ್ಟು ಅಪಸರ್ಗಳು ಕೇಳ್ಬರ್ತದೆ. ಏನಿದೆ ಏನು ಹೇಳಲಿ, ಯಾವ ಪರ್ಟಿಕ್ಯುಲರ್ ಹೇಳ್ತೀವಿ ಅದಕ್ಕೆ ಉತ್ತರ ಇಲ್ಲ. ಎಲ್ಲ ನಾಯಕರು ಹಣ ತಗೋತಾ ಇದ್ದಾರೆ, ಬೇಡಿಕೆ ಇಟ್ಕೊಂಡು ತಮಗೆ ಬೇಕಾದವ್ರು ತಾವು ಹಾಕೋತಾ ಇದ್ದಾರೆ. ಹಣ ತಗೋತಾರ ಅದು ಗೊತ್ತಿಲ್ಲ. ಆದರೆ ಅವ್ರು ಬೇಕಾದ ತಗೊಳ್ಳೋದು ಮೊದಲಿಂದಾನ ಸಿಸ್ಟಮ್ ಇದೆ. ಶಾಸಕರು ಲೆಕ್ಕಲ್ಲಿ ಮಾಜಿ ಶಾಸಕರು ಅಥವಾ ಅಪೋಸಿಷನರ್ ಇದ್ರು ಕೂಡ ಅವರು ಒಂದ್ಸಲ ರಿಕ್ವೆಸ್ಟ್ ಮಾಡ್ತಾರೆ, ಇಂಥವ್ರು ನಮ್ಗೆ ಬೇಕಂತ ಅಂತ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್ ಈ ಬಗ್ಗೆ ಟ್ರಾನ್ಸ್ಫರ್ ವಿಚಾರದಲ್ಲಿ CM ಹಾಗೂ DCM ನಡುವೆ ಸಾಕಷ್ಟು ಕಾದಾಟ ಆರಂಭವಾಗಿರುವಂಥದ್ದು. ನನ್ನ ಅನುಮತಿಯಿಂದ ಯಾವುದೂ ಟ್ರಾನ್ಸ್ಫರ್ ಮಾಡಿದೆ. ಒಂದೊಂದ್ಸಲ ನಮಗೆ ಹೇಳಿದ್ದಾರೆ ಆಗಿಲ್ಲ ಅಂತ ಅಸಮಾನ ಆಗ್ತೀವಿ. ಇದೇ ಸಿಸ್ಟಮ್ಮು ಒಂದ್ಸರಿ ಅವ್ರು ಯಾರಿಗೂ ಆಗ್ಬೇಕಂತ ಹಾಕ್ತಾರೆ, ನಮಗೆ ಲೈಕ್ ಆಗೋಲ್ಲ. ಅವ್ರು ಅಂತಿಮವಾಗಿ ಯಾರಿದ್ದಾರೆ ಅವ್ರ ಜೊತೆ ಕೆಲಸ ಮಾಡುತ್ತೆ. ಈಗ ನಿಮ್ಮ ಬೆಂಬಲಿಗರು ಕೂಡ ಟ್ರಾನ್ಸ್ಫರ್ ವಿಚಾರದಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ TDP ಸಭೆಯಲ್ಲಿ ಮಾತಾಡೋದಾಗೋದು ಮಾಡ್ತಾ ಇದ್ದಾರೆ ಸರ್. ಸಾಕಷ್ಟು ನಿಮ್ಮ ಬೆಂಬಲಿಗರು ಟ್ರಾನ್ಸ್ಫರ್ದಲ್ಲಿ ಹಣ ತಗೋತಾರೆ ಆರೋಪ ಕೇಳಿದ್ರೆ ಅಲ್ಲ. KDPಯಲ್ಲಿ ಮಾತಾಡ್ಲಿಕ್ಕೆ ಅಧಿಕಾರ ಇದೆ ಅಲ್ಲ, ಅವ್ರು ಮಾತಾಡ್ಲಿಕ್ಕೆ ಅಧಿಕಾರ ಇದೆ. ಕೇಳ್ತಾರೆ ಸಮಸ್ಯೆ ಇದನ್ನ, ಅದನ್ನೇ ಎಲ್ಲೋ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಂತ ಸರ್. ಅಧಿಕಾರಿಗಳ ಮೇಲೆ ಒತ್ತಡ ಇರುವಂಥ ಕೆಲಸ ಇಲ್ಲ. ಹಂಗ್ಯಾರು ಮಾಡೋದು ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಸರ್ ಈಗ ಪೂರ್ವ ಮುಂಗಾರುನೇ ಮಳೆ ಜೋರಾಗಿದೆ, ನದಿಗಳು ಕೇಳ್ತಾ ಇದ್ದಾವೆ, ಬೆಳೆ ಹಾನಿಗಳು ಆಗ್ತಾ ಇದ್ದಾವೆ. ಬೆಳೆ ಹಾಕಬೇಕು, ಪರಿಹಾರ ಕೊಡ್ಲಿಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಒಂದು ಸರ್ವೆ ಆಗಲಿ, ಆದ್ಮೇಲೆ ಯಾವ್ಯಾವ ಬೆಳೆ ಆಗಿದೆ, ಲಾಸ್ ಆಗಿದೆ ಅಂತ ಕೊಡುವಂಥ ಪ್ರಯತ್ನ ಹಿಂದೆ ಕೂಡ ಸರ್ಕಾರ ಮಾಡಿದೆ. ಈಗ ಮಾಡೋಣ. ಈಗ ನದಿ ತೀರದ ಏನು ಜಮೀನುಗಳದ ಒಂದು ಸರ್ವೆ ಮಾಡಕ್ಕೆ ಸರ್ ತಾವು ಅಲ್ಲ, ಸರ್ಕಾರ ಮಾಡಿದೆ DC ಲೆವೆಲಲ್ಲಿ. ನದಿ ತೀರದ ಜೊತೆಗೆ ಬೇರೆ ಕಡೆ ಕೂಡ ಭಾಳ ಮಳೆಯಾಗಿ ಕೂಡ ಕೆಟ್ಟಿದೆ. ವೇಟ್ ಮಾಡೋಣ, ಸರ್ಕಾರ ಅದ್ರ ಬಗ್ಗೆ ಸರ್ವೆ ಮಾಡಲಿ. ಸರ್ ಈಗ ಜಿಲ್ಲಾಡಳಿತ ಪ್ರವಾಹದ ಬಗ್ಗೆ ಏನಾದರೂ ಮೀಟಿಂಗ್ ಮಾಡಿದ್ದೀರಾ ಸರ್? ಏನೇನು ಸರ್? ಇಲ್ಲ, ಈಗ ಪ್ರವಾಹ ಬರುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಇನ್ನೂ ಭಾಳ ಕಡಿಮೆ ಇದೆ ನೀರು ನದಿ ಪಾತ್ರದಲ್ಲಿ. ಸೊ DC ಅವ್ರ ಅದ್ರ ಬಗ್ಗೆ ಈಗಾಗಲೇ ವಾಚ್ ಮಾಡ್ತಿದ್ದಾರೆ ಎಷ್ಟು ನೀರು ಬರ್ತಂತ. ಸೊ ಅಂಥ ಪ್ರಿಕಾಷನ್ ತೊಗೊಳ್ಳೋಂಥದ್ದು ಈಗ ಸರ್. ಕಳೆದ ಬಾರಿ ತಾವೇ ಮುಂದಾಳತ್ವ ವಹಿಸಿ ಮಹಾರಾಷ್ಟ್ರದವ್ರ ಜೊತೆ ಒಂದು ನಿರಂತರ ಸಂಪರ್ಕ ಮಾಡಿ ಯಾವುದೇ ಪ್ರವಾಹ ಆಗಬಾರ್ದು ನೋಡಿ ಸರ್. ಈ ರೀತಿ ಯಾವ ರೀತಿ ಇರುತ್ತೆ ಸರ್? ಮಾನಿಟರ್ ಮಾಡ್ತಾರೆ DC ಆಫೀಸ್. ಡೈಲಿ ಮಹಾರಾಷ್ಟ್ರ ಜೊತೆ ಸಂಪರ್ಕ ಇದ್ದಾರೆ. ಅವ್ರು ನೀರು ಬಿಡಿದವ್ರು ನಮ್ಗೆ ಹೇಳ್ತಾರೆ ಈ ಥರ ಬಿಡ್ತೀವಿ ಅಂತ. ಸೊ ನಾವು ಅಲರ್ಟ್ ಆಗಿರ್ತೀವಿ.